ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏಯ್, ಏನ್ ತಲೆಗಿಲ ಕೆಟ್ಟಿದ್ಯಾ ನಿಂಗೆ? ಏನ್ ಮಾತಾಡ್ತಿದ್ಯಾ? ನನ್ ಭಕ್ತಿನ? ಏಯ್, ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ? ಛಾಯಾ ನೋಡು, ಕರೆಕ್ಟಾಗಿ ಕೇಳಿಸ್ಕೊ. ಅಚಿಂತ್ಯ ಈಗ ಮದ್ವೆ ಆಗೋ ಪರಿಸ್ಥಿತಿಯಲ್ಲಿಲ್ಲ. ಅದು ಭಕ್ತಿನೇ ಆಗಿರ್ಬೋದು, ಬೇರೆ ಯಾವ ಹುಡುಗಿನೇ ಆಗಿರ್ಬೋದು. ಬೇರೆ ಹುಡುಗಿ ಯಾರಾದ್ರೂ ಆಗಿರ್ಲಿ, ಅವ್ರು ಮದ್ವೆ ಆಗ್ಬೇಕಾಗಿರೋ ಹುಡುಗನ್ನ ಹೀಗೆ ಇರ್ಬೇಕು ಅನ್ನೋ ಕಲ್ಪನೆನ ನಾವು ಕಿತ್ಕೊಳ್ಳೋದು ಎಷ್ಟು ಸರಿ ಹೇಳು? ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳೋದಕ್ಕೆ ಅದೇನ್ 3 ದಿನದ ವಿಷಯ ಅಲ್ಲ. ಲೈಫ್ ಲಾಂಗ್ ಪ್ರಶ್ನೆ ಛಾಯಾ. ಅಚಿಂತ್ಯ ಮದ್ವೆ ಆದ್ಮೇಲೆ ಸರಿ ಹೋಗ್ತಾನೆ ಅನ್ನೋ ಕಾರಣಕ್ಕೆ ಅಚಿಂತ್ಯಂಗೆ ಮದ್ವೆ ಮಾಡ್ಸೋದು ತಪ್ಪು. ಇದನ್ನೇ ನಾನು ಅಮ್ಮನಿಗೆ ಅರ್ಥ ಮಾಡ್ಸೋದಕ್ಕೆ ಆವಾಗ್ಲಿಂದ ಒದ್ದಾಡ್ತಿದ್ದೀನಿ. ಆದ್ರೆ ನನ್ನ ಯಾರು ಅರ್ಥನೇ ಮಾಡ್ಕೋತಿಲ್ಲ. ಪ್ರಪಂಚದಲ್ಲಿ ಯಾರು ಮದ್ವೆ ಆಗದೆ ಸುಖವಾಗಿಲ್ವಾ? ನನಗ್ ಗೊತ್ತಿತ್ತು ನೀನ್ ಹೀಗೆ ಸ್ಮಾರ್ಟ್ ಆಗಿ ಉತ್ತರ ಕೊಡ್ತೀಯ ಅಂತ. ಮದ್ವೆ ಆಗ್ದೇನೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅದ್ರ ಜೊತೆ ಈ ಮದ್ವೆನ ಸೇರ್ಕೊಂಡ್ರೆ? ನೀನ್ ಹೇಳೋದು ಸರಿನೇ. ಇರೋ ಸಮಸ್ಯೆ ಜೊತೆಗೆ ಬೇರೆ ಸಮಸ್ಯೆ ಯಾಕಲ್ವಾ? ಈಗ ಅಮ್ಮನ್ ನಿರ್ಧಾರ ನಿನಗ್ ಬದಲಾಯಿಸಕ್ ಆಗಲ್ಲ ಅಲ್ವಾ? ಇಲ್ಲ ಛಾಯಾ, ಅಮ್ಮ ನಿರ್ಧಾರ ಮಾಡಿದ್ಮೇಲೆ ಅವಳು ಯಾರ ಮಾತು ಕೇಳಲ್ಲ. ನಾನೇನ್ ಕೇಳೋದು ಇಲ್ಲ. ಈಗ್ಲೂ ನಂಗೆ ಯಾವುದೇ ಕಾರಣಕ್ಕೂ ಈ ಮದ್ವೆ ಆಗ್ಬಾರ್ದು ಅಂತಾನೆ ಅನ್ನಿಸ್ತಿದೆ. ಆದ್ರೆ ಅಮ್ಮನ ವಿರುದ್ಧ ಹೋಗಕ್ಕೆ ನನ್ನ ಕೈಯಲ್ಲಂತೂ ಆಗಲ್ಲ. ನೀನ್ ಹೋಗ್ಲೂಬಾರ್ದು. ನನಗ್ ಗೊತ್ತು ನೀನ್ ಏನ್ ಮಾಡ್ಬೇಕು ಅಂತ ಹೊರಟಿದ್ಯಾ ಅಂತ. ನಿನ್ ಗಂಡಂಗಿರೋ ವಿಷಯನ ಹೇಳಿ ನಿನಗ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ.